ಕಾಂಕ್ರೀಟ್ ಐತಿ ಹಂಗೆಲ್ಲ ಬಂದಂಗೆ ಆಗೈತಿ ರೀ ನನಗೆ ಪೂರಾ ಹಿಂದೆಲ್ಲ ಗಾಡಿ ಇದ್ದಂಗೆ ಐತಿ ಬಾಲ್ ಅಂತೂ ಸಿಗಲ್ಲಾಗೈತಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರಿಗೂ ನಮಸ್ಕಾರ. ಆ ದಿನ ನಾನು ಇದೊಂದು ಬ್ಲಾಗ್ ಶೂಟ್ ಮಾಡತ್ತೀನಿ ನಾನು. ಅದು ನೋಡಿ ಅಲ್ಲಿ ಚಾಲೂ ಮಾಡತ್ತೀನಿ, ಎಲ್ಲೋ ಒಂದು ರೋಡ್ ಮೇಲೆ ನಿಂತೀನಿ. ಅದು ಹೇಳ್ತೀನಿ ನಮ್ಮ ಫ್ರೆಂಡಿಗೆ ಕರೆಯಾಗಿ ಬಂದೀನಿ. ಆ್ಯಕ್ಚುಲಿ ಈಗ ಎಲ್ಲಿ ಹೊಂಟೇವು ಅಂದ್ರೆ ಅವ್ನು ಗೇಮ್ ಆಡಾಗ ಹೊಂಟೇವು. ಅಲ್ಲಿ ಗೇಮ್ ಆಟ ಅಂತ ಐತೆ ಅಂತ ಹೇಳಿಲ್ಲ ನನಗೆ. ಸೊ ನಮ್ಮ ಫ್ರೆಂಡ್ ಕೂಡಿ ಅಲ್ಲಿ ಗೇಮ್ ಆಡಾಗ ಹೊಂಟೇವು. ಸೊ ಅವ್ನ ಸಂಬಂಧ ನಿಂತೀನಿ ರೀ ಅವ್ನ ಮನೆ ಮುಂದೆ. ಬಂದ ನೋಡ್ರಿ ಅಣ್ಣ. ಆಲ್ರೆಡಿ ಬಂದೆವು PS5 ಬುಕ್ ಮಾಡೇವು 1 hour 1 to 2. ನಾವು ಫೋನ್ ನೋಡ್ರಿ ಆಲ್ರೆಡಿ ಸ್ಟಾರ್ಟ್ ಮಾಡತ್ತೀನಿ. ನನ್ನ ಕೈಯಾಗ ಒಂದು ಕಂಟ್ರೋಲ್ ಕೊಟ್ಟಾರ್ರಿ. ಸರಿಯಾಗಿ ಆಟ ಆಡೋದು ಬರ್ರಿ ಅನ್ಸಾತಿತ್ತು ಅಂದ್ರೆ ಆ್ಯಂಬಿಯನ್ಸ್ ಅಂತೂ ಮಸ್ತ್ ಐತ್ರಿ ನೋಡ್ರಿ. ಫ್ಯಾನ್ ಐತಿ, ಮೇನ್ ಇದು ರೀ AC ಐತಿ. ಬ್ಯಾಸ್ಗೆ ದಿನ ಐತಿ, AC ಕೊಟ್ಟಾರ, ಅದು ಭಾಳ ಚಲೋ ಆಗೈತಿ. ಎಲ್ಲಿ ಹೊಂಟಿವು ನೋಡ್ರಿ. ನಮ್ಮ ಟೈಮ್ ಮುಗಿದ್ರಿ. 1 ರಿಂದ 2 ಬುಕ್ ಮಾಡಿದ್ದೆವು. 2 ಆಗಕ್ಕೆ ಬಂದೈತೆ ಅವ್ರಿ, 2 ನಿಮಿಷ ಒಳಗೈತಿ. ಫ್ರೆಂಡ್ಸ್ ಫ್ರೈಸ್ ಬೇರೆ ಆರ್ಡರ್ ಮಾಡ್ಯಾನ ನೀವು ಪವನ್. ಕೂತೀವಿ, ತಿಂದು ಹೋಗ್ಬೇಕ್ರಿ. ಅಂತರೂ ಮನೆಗೆ ಬಂದಿರಿ ವಾಪಸ್. ಬಿಸಿಲು ಭಾಳ ಐತಿ, ಹೊರಗೆ ಹೋಗಕ್ಕೆ ಎಲ್ಲಿ ಮನಸ್ಸು ಬರಿಲ್ಲ. ಅದಕ್ಕೆ 4 ಗಂಟೆ ಕ್ರಿಕೆಟ್ ಆಡಕ್ಕೆ ಹೋಗೋಣ. ನಾನು ನಮ್ಮ ಫ್ರೆಂಡಿನ ಒಂದು ಫಾರ್ಮ್ ಹೌಸ್ ಐತಿ ಅನ್ಕತ ನಾನು ಸ್ವಲ್ಪ ಮಕ್ಕೊಂಬಿಡ್ತೀನಿ ರೀ, ಆಮೇಲೆ ಆಡಕ್ಕೆ ಹೋಗೋಣ. ಇವಾಗ ಫಾರ್ಮ್ ಹೌಸ್ ಹೊಂಟಿದ್ದೀವಿ ರೀ ಕ್ರಿಕೆಟ್ ಆಡಕ್ಕೆ. ಆದರೆ ಇವ್ರಿಗೆ ಹೊಸು ಆಗೈತಿ. ಸಮೋಸ, ಕಚೋರಿ, ಪಾನಿಪುರಿ ಏನೋ ತಿಂತಾರಂತ. ನಿಂತೇವೆ ಇಲ್ಲೇ ಸೋಲಾಪುರ ಹುಡುಗ. ಇನ್ನೊಂದು 4 ಜನ ಬರೋರು ಅದಾರ, ಅವರಿಗೂ ವೇಟ್ ಮಾಡಾತು. ಥ್ಯಾಂಕ್ ಯು ಶಾಶ್ವತ್ ಫಾರ್ ಯುವರ್ ಟ್ರೀಟ್. ನಾ ಏನು ಕೊಡ್ಸೋದಿಲ್ಲಪ್ಪ. ಈಗ ಕಚೋರಿ ಪಾನಿಪುರಿ ಎಲ್ಲ ತಿಂದು ಬಂದಿದ್ರು ರೆಸಾರ್ಟಿಗೆ. ಇದು ರೆಸಾರ್ಟ್ ಚಿಂಚ್ಲಿ ರೆಸಾರ್ಟ್ ಅಂತ ಇದ್ರೆ ಹೆಸರು. ಇದ್ರದ್ದೊಂದು ಸಪ್ರೇಟಾಗಿ ಒಂದು ಟೂರ್ ತೋರಿಸ್ತೀನಿ ನಿಮ್ಗೆ. ಈಗೇನು ಬೇಡ, ಯಾಕಂದ್ರೆ ಈ ಸದ್ಯಕ್ಕೆ ಆಡಕ್ಕೆ ಬಂದೆವು, ಆಟ ಆಡೋನು. ಎಲ್ಲರೂ ಬರತ್ತಾರೆ ರೆಸಾರ್ಟಿಂದ. ಓನರೊಬ್ಬ ಬರೋಣ, ನಾವು ಸಂಬಂಧ ನಿಂತೇವು. ಇನ್ನೊಂದು ಸ್ವಲ್ಪ ಫ್ರೆಂಡ್ಸ್ನೂ ಅದಾರ, ಅವರು ಬರೋರು. ಸೊ ಬರೋದನ್ನ ವೇಟ್ ಮಾಡೋಣ. ಇವ್ರು ಬರತ್ತಾರಲ್ಲ, ಇವನೇ ನೋಡ್ರಿ ಓನರ್ ರೆಸಾರ್ಟಿಂದ. ರೆಸಾರ್ಟಿಂದ ಓನರ್ ರೀ ಇವರು. ನೋಡ್ರಿ ಒಂದು ಶರ್ಟ್ ಮೇಲೆ ಒಂದು ಸ್ವಲ್ಪ ಕಾಗಿ ಇಲ್ಲಿ ಹೊಲಸು ಮಾಡೈತಿ. ಹೆಂಗೆ ಹೇಳ್ಬೇಕು, ಪ್ರಸಾದ್ ಬಿದ್ದೈತ್ರಿ ಮ್ಯಾಲಿಂತ್ರ ಅಂತೇಳಿ ಮಂದಿ ಅದ ರೀ. ಅವ್ರು ಇನ್ನೂ ಬರೋದು ಲೇಟ್ ಆತ್ರಿ. ಅಷ್ಟೊತ್ತನ ಒಂದು ಮ್ಯಾಚ್ ಆಡ್ಬೇಕಂತೇಳಿ ಆಲ್ರೆಡಿ ಎಲ್ಲ ಸೆಟಪ್ ಮಾಡ್ಕೊಂಡೆವು. ಸ್ಟಂಪ್ ಹಾಕ್ಯವು. ಫಸ್ಟ್ ಅವ ನಾನು, ಸೆಕೆಂಡ್ ಯಾರದ, ಸೆಕೆಂಡ್ ಇವ, ಥರ್ಡ್ ಅವ, ನಾ 4th ಅದೀನಿ. ನೋಡಿರಿ ಈಗ ಬಂದಾರಿ ಇವ. ಇವನಿಗೆ ಲಾಸ್ಟ್ ಹಾಕ್ಬಿಡೋಣ. ಸೊ ಈಗ ಗೇಮ್ ಸ್ಟಾರ್ಟ್ ಮಾಡೋಣ. ಬಾಲ್ ಹುಡ್ಕಾಡಕ್ಕೆ ಬಂದೆವು. ಆಡೋಕ್ಕಿಂತ ಹೆಚ್ಚು ಬರೀ ಬಾಲ್ ಹೊಡ್ಯಾತಿಲ್ಲ ನೀ, ಬರೀ ಹುಡ್ಕಾಡೋದು ಆಗತ್ತಿಲ್ಲ, ಆಡೋಕ್ಕಿಂತ ಹೆಚ್ಚು. ಇನ್ನೊಂದು ಜಂಗಲ ಬಂದಂಗೆ ಆಗೈತಿ ರೀ ನನಗೆ. ಪೂರಾ ಹಿಂದೆಲ್ಲ ಗಾಡಿ ಇದ್ದಂಗೆ ಐತಿ. ಬಾಲ್ ಅಂತೂ ಸಿಗಲ್ಲಾಗೈತಿ ಇವ್ರಿಗೆ. ಒಂದೇ ಕಲ ಔಟ್. ಲೊಕೇಶನ್ ಯಾಕೆ ಚೇಂಜ್ ಮಾಡತ್ತೀರು? ಡ್ಯೂ ಟು ಟೆಕ್ನಿಕಲ್ ಪ್ರಾಬ್ಲಮ್. ಸ್ವಲ್ಪ ಕಾರಣಾಂತರದಿಂದ ಲೊಕೇಶನ್ ಚೇಂಜ್ ಮಾಡೀವ್ರಿ. ಇಲ್ಲಿ ಆಡತ್ತೇವೆ ಈಗ ದೊಡ್ಡ ಗ್ರೌಂಡ್ದಾಗ. ಇಷ್ಟು ಓಡಾಡೋದಾಗ್ತೈತಿ. ಇಷ್ಟು ದೊಡ್ಡ ಗ್ರೌಂಡ್ ಐತ್ರಿ. ಆಮೇಲೆ ಇರಾಕೊಂದು 6 ಜನ. ಇವತ್ತು ಎಲ್ಲರ ದೇವ್ರು ಹೇಳಿದಂತರು ನೀವು ನೋಡ್ರಿ ಪಾಪ ಅಲ್ಲಿ ಕೂತ 3 ಸಲ ಆಡ್ಯಾನ, 3 ಫಸ್ಟ್ ಬಾಲ್ ಔಟ್. ಟ್ಯಾಲೆಂಟ್ ಭಾಳ ಐತ್ರಿ. ಆನ್ ದ ವೇದಾಗ ನಮಗೊಂದು ಬಂಜಾರಾಸ್ BB ಕ್ರೇನ್ ಸಿಕ್ತ್ರಿ, ಹೊಸದಾಗೈತಿ. ಇಲ್ಲಿ MB ಪಾಟೀಲ್ ಸರ್ ಅವ್ರ ಮನೆ ಮುಂದೆ ಐತ್ರಿ ಎಕ್ಸಾಕ್ಟ್. ಸೊ ಇದೊಂದು ಟ್ರೈ ಮಾಡ್ಬೇಕಂದ್ರೆ ಇಲ್ಲೇ ಬಂದೇವ್ರಿ. ಟೋಟಲ್ 5 ಐಟಮ್ಸ್ ಆರ್ಡರ್ ಮಾಡೀವ್ರಿ. ಪನ್ನೀರ್ ಚೀಸ್ ಸ್ಯಾಂಡ್ವಿಚ್ ಒಂದು, ಇವ್ರು ಚಿಕನ್ ಒಂದೆರಡು ಹೇಳ್ಯಾರ. ಇವ್ರು ಟೋಟಲ್ 3 ಮಂದಿ ನಾನ್ ವೆಜ್ ತಿನ್ನೋರು. ನಾ ಮತ್ತು ಇವ ಇಬ್ಬರು ವೆಜ್ ಇದೇವ್ರಿ. ಈಗ 1260 ರೂಪಾಯಿ ಬಿಲ್ ಆಗೈತ್ರಿ. ಇವರು ಸಾಕರ್ ಮಂದಿ ಕೊಟ್ಟಾರು. ಥ್ಯಾಂಕ್ ಯು, ವೆಲ್ಕಮ್. ಥ್ಯಾಂಕ್ ಯು ಫಾರ್ ದ ಟ್ರೀಟ್. ನೀವು ಇಲ್ಲಿ ಏನ್ರೆ ಬಂದು ತಿಂದ್ರು ಎಲ್ಲರೂ ಎಲ್ಲ ಸಲ ಸೌಕರ್ಯ ಕೊಡ್ತಾರೆ. ಬಿಟ್ಬಿಡ್ರಿ. ಸೊ ಈಗ ನೋಡ್ರಿ 9:30 ಆಗೈತೆ, ಮನೆಗೆ ಹೋಗೋಣ. ಸೊ ಈಗ ಮನೆಗೆ ಬಂದ್ರಿ 9:30 ಆಗೈತ್ರಿ ಆಲ್ಮೋಸ್ಟ್. ಸುಸ್ತನು ಭಾಳ ಆಗೈತಿ. ಸ್ವಲ್ಪ ಮುಖ ತೊಗೊಂಡು ಮಲ್ಕೊಂಡ್ಬಿಡ್ತೀನಿ ರೀ. ನಾಳೆ ಸಿಗೋಣಂತ. ಸೊ ಮುಂಜಾನೆ ನಾಷ್ಟಾಗ ಬಂದಿದ್ವಿ ನಾವು ಇಲ್ಲಿ ರಮೇಶ್ ದೋಸೆ ಅಂತ. ನಾನು ಮನೆ ಮಲ್ಕೊಂಡಿದ್ದೆ. ಈಗ ಮನೆಗೆ ಬಂದರೆ ಎದ್ದು ನಡ್ರಿ ನಾಷ್ಟಾಗ ಹೋಗಿ ನೋಡ್ರಿ ಅಂತ ಕರ್ಕೊಂಡ್ಬಂದ್ರಿ. ಸೊ ಬಂದೇವಿ ಇಲ್ಲಿ.
ಆರ್ಟಿಫಿಷಿಯಲ್ ನೋಡ್ರಿ ನಾಷ್ಟ ಅಂತೂ ಆಗೈತಿ. ನೀವು ಮೊನ್ನೆ ಒಂದು ಸ್ವಲ್ಪ ಹೋಳಿ ಆಡಿಲ್ಲ ಅಂತೇಳಿ ನೀವು ಹೋಳಿ ಆಡಿಸಾತೀವಿ, ಸುಳ್ಳು ಹೇಳಿ ಕರ್ಕೊಂಬಂದು ಬರೋಬ್ಬರ ಗುಲಾಲ್ ಹಾಕ್ಯವು. ಈಗ ನೆಕ್ಸ್ಟ್ ಪ್ಲಾನ್ ಪವನ್ ಅವರಿಗೆಲ್ಲ ಬರೋಬ್ಬರ ಸ್ವಲ್ಪ ಬಣ್ಣ ಹಚ್ಚೋ ಪ್ಲಾನ್ ಐತ್ರಿ. ನೀರು ಚಾಲು ಅದ ಏನು ಮಾಡತ್ತಿ ಪವನ್? ನಾಷ್ಟ ಆಯ್ತಾ? ಪವನ್ ಪವನ್ ಹೆಂಗಿತ್ತು ಪವನ್? ಜಳಕ ಮಾಡ್ಕೊತಾನ ಪಾಪ. ಇಲ್ಲ ಪವನ್ ಕಡೆ ಐತಿ. ಏ ಹೊಡಿ ಹೊಡಿ ಏ ಹೊಡಿ ಪಜ್ಜಾ ಮನೆ ಹೋಗೋಣ ನಡಿ. ನೀವಿಬ್ರು ಇಬ್ಬರಿಗೆ ಬರೋಬರ್ ತೆಗದೆ. ಈಗ ಪ್ರಜ್ವಲ್ ಅವ್ರ ಮನೆಗೆ ಹೋಗೋಣ ನೋಡಿ. ಲಾಸ್ಟ್ ನಮ್ಗೆ ಹೋಗ್ತಿರೋದು ಏನು ತೊಂದ್ರೆ ಇಲ್ಲ. ಖರೆ ನೀವಿಬ್ರು ಹಿಂದಿರಿ, ನಾವು ಮುಂದೆ ಹೋಗ್ತೇವೆ. ಹೋಗ ತಕೊಂಡ್ರೆ ಮಾತು ಹೊಡಿಬೇಕಾಗ್ತೈತಿ ನೋಡು. ಏ ಬಾರೇ ಬ್ಯಾಡ. ಪಾಪ ಹುಡುಗ ಜಳಕ ಮಾಡ್ಕೊತಿದ್ದಾರಿ. ನಾ ಶ್ರೀಧರ್ ಸ್ವಲ್ಪ ಬಿಡಲಿಲ್ಲ, ಹಳದಿ ಬಣ್ಣ ಹಚ್ಚಿಬಿಟ್ಟೆವು. ನೆಕ್ಸ್ಟ್ ಈಗ ಪ್ರಜ್ವಲ್ಗೆ ಟಾರ್ಗೆಟ್ ಮಾಡ್ಯಾವ್ರಿ. ಅವ್ರ ಮನೆಗೆ ಹೊಂಟೇವು ನೋಡ್ರಿ. ಬಣ್ಣ ತೊಳಾತೇವು. ಅವ್ರ ಮನೆ ಇಲ್ಲೇ ಐತಿ. ಫೋನ್ ಹಚ್ಚಿ ನೀವು ಕರ್ದಾರ ನೀವು ಹೊರಗೆ. ಈಗ ಭಾರಿ ಮಜಾ ಬರ್ತೈತಿ. ಜಳಕ ಮಾಡಿ ಎಲ್ಲ ಊರಿಗೆ ಹೊಂಟಾನಂತ್ರಿ ಪಾಪ ಅವ ಪ್ರಜ್ವಲ್. ಏನು ಪ್ರಜ್ವಲ್ ಜಳಕ ಮಾಡಿ ನಿಂತೈತ್ಲ. ಹ್ಯಾಪಿ ಹೋಲಿ. ಜಳಕ ಮಾಡಿ ಯಾವ್ರಿಗೆ ಹೊಂಟಿದ್ದೆ? ಊರಿಗೆ ಹೊಂಟಿದ್ದಾರೆ ಪಾಪ. ಏ ಹೊಡಿ ಹೊಡಿಯೋ. ಏ ಮಾಡು ನನಗೆ ಯಾಕೋ ಇನ್ನು ಹಚ್ಚು ಒಲೆ ಅವನಿಗೆ. ಒಂದು ಆಲಿ ಕ್ಲಿಪ್ ಪೂರ ಅಲ್ಲಿಂದ ಅವನಿಗೆ ಹಚ್ಚು. ಬಣ್ಣದ ಕಾರ್ಯಕ್ರಮ ಇವನಿಂದ ಸ್ಟಾರ್ಟ್ ಆಗೈತಿ. ನಾಷ್ಟ ಮಾಡಿ ಇವು ಮಂದಿ ಹೋಲಿಗೆ ಬಂದಿದ್ದಿಲ್ಲ, ಅದ್ರ ಸಂಬಂಧ ಇವನಿಗೆ ಫಸ್ಟ್ ಹಚ್ಚು. ಅಲ್ಲಾಗಲ್ಲ ಏನೋ ಒಂದು ಐಡಿಯಾ ಬಂದ್ಬಿಡ್ತೀರಿ ಎಲ್ಲರಿಗೆ ಹೆಂಗೆ ಮಾಡಬಾರ್ದು. ಆಮೇಲೆ ಪವನ್ ಪ್ರಜ್ವಲ್ ಆಯ್ತು. ಸದ್ಯಕ್ಕಂತ್ರ ಮನೆಗೆ ಹೊಂಟಿನ್ರಿ. ನಮಗೂ ಬಿಡಲಿ, ನನಗೊಂದು ಸ್ವಲ್ಪ ಹಚ್ಚಿಬಿಟ್ರಿ. ಮನೆಗೆ ಹೋಗಿ ಜಾಸ್ತಿ ಚಲೋ ಬಾಯ್ ಆಯ್ತು. ಈಗ ಮನೆಗೆ ಬಂದ್ರಿ. ಏನು ಮಜಾ ಬಂತು. ನಾಷ್ಟ ಮಾಡೋಕೆ ಹೋಗಿದ್ದೆ. ಅದು ಬಣ್ಣ ಹಚ್ಚೋದಂತೂ ಪೂರಾ ಅನ್ಎಕ್ಸ್ಪೆಕ್ಟೆಡ್ ರೀ. ಲೈಕ್ ಫಸ್ಟ್ ವಸಂತ್ ಅಂತೂ ಬಲಿಕಾ ಬಕ್ರ ಅದ ರೀ. ಆಮೇಲೆ ಪವನ್ ಅದನ್ನು ಪ್ರಜ್ವಲ್. ಭಾರಿ ಮಜಾ ಬಂತ್ರಿ. ಈ ಬ್ಲಾಗ್ ಅಂತೂ ಇಲ್ಲೇ ಎಂಡ್ ಮಾಡತ್ತೀನಿ ರೀ. ಚಲೋ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಜಲ್ದಿನೇ ಸಿಗೋಣ ನೆಕ್ಸ್ಟ್ ಬ್ಲಾಗ್ದಾಗ. ಬಾಯ್.